ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹಳೆಯ ವರ್ಷದ ಶುಭಾಶಯಗಳು. ನಾಳೆಯ ಹೊಸ ವರ್ಷಕ್ಕೆ ನಮ್ಮ ಗೃಹ ಸಚಿವರು, ಗೃಹ ಇಲಾಖೆ ಒಂದು ಆದೇಶವನ್ನು, ಒಂದು ಸುತ್ತೋಲೆಯನ್ನು ಹೊರತಂದಿದೆ. ಅದು ಕುಡುಕರಿಗಾಗಿ. ಯಾವ ಕುಡುಕ ಕಂಠಪೂರ್ತಿ ಕುಡಿದು ಬಾರ್ನಲ್ಲೋ ವೈನ್ ಸ್ಟೋರ್ನಲ್ಲೋ ಕುಡಿದು ಬಿದ್ದಾಗ ಆತನ್ನು ಕರ್ಕೊಂಡೋಗಿ ಅವರ ಮನೆಗೆ ಬಿಡಬೇಕು ಅನ್ನೋ ಕಟ್ಟಾಜ್ಞೆಯನ್ನು GS ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಗೆ ಒಪ್ಪಿಸಿದ್ದಾರೆ. ನಂದೊಂದು ಆಲ್ಟ್ರ್ ಮಾಡ್ಕೊಳ್ಳಿ ಅಂತ ಪರಮೇಶ್ವರ್ ಅವ್ರಿಗೆ ಕೇಳ್ಕೊತೀನಿ. ಯಾಕೆಂತಂದರೆ ಇಲ್ಲಿ ಅಸಹಾಯಕರಾಗೋದು ಪೊಲೀಸ್ನವರು. ಕಾರಣ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಬ್ಬ ಕುಡುಕ ಕಂಠಪೂರ್ತಿ ಕುಡಿದು ಬಾರ್ನಲ್ಲಿ ಬಿದ್ದಾಗ ಅವನನ್ನು ತಗೊಂಡೋಗಿ ಅವ್ರ ಮನೆಗೆ ಬರುವಂಥ ಜವಾಬ್ದಾರಿ ಪೊಲೀಸರಿಗಿರುತ್ತೆ. ಆದರೆ ಕಂಠಪೂರ್ತಿ ಕುಡಿದು ಮಲಗುವಂಥ ಒಬ್ಬ ಕುಡುಕನಿಗೆ ನಿಗದಿತವಾದ, ಸೂಕ್ತವಾದ, ತನ್ನದೇ ಆದ ಅನ್ನುವಂಥ ಒಂದು ಮನೆ ಇರೋಲ್ಲ. ಹೆಂಡತಿ ಮಕ್ಕಳು ಮನೆಗೆ ತಗೊಂಡೋಗಿ ಬಿಟ್ಟರೆ ಆತ ಮನೆಗೆ ಬಂದು 106 ದಿನ ಆಗಿದೆ, ವರ್ಷಾನುಗಟ್ಟಲೆ ಆಗಿದೆ ಕಣಪ್ಪ, ಅವನ್ನ ಇಲ್ಲಿಗೆ ಯಾಕೆ ತಗೊಂಬಂದು ಬಿಡ್ತೀರಾ, ಹೋಗಲ್ಲಿ ಬಿಡೋಗಿ ಅವ್ರ ಅವ್ವ ಅಪ್ಪ ಇರ್ಬೋದು, ಅವ್ರ ಬುದ್ಧಿ ಕಲಿಸಿದಾರ, ಅಲ್ಲಿ ಬಿಡೋಗಿ ಅಂತ ಹೇಳ್ತಾರೆ. ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಈ ಪೊಲೀಸ್ನವರು ಅವ್ರ ಅವ್ವ ಅಪ್ಪನ ಮನೆಗೆ ಹತ್ರ ಕರ್ಕೊಂಡು ಹೋದರೆ, ಅವ್ರ ತಂದೆ ತಾಯಿ ಹತ್ರ ಕರ್ಕೊಂಡು ಹೋದರೆ ಅವ್ರು ಹೇಳ್ತಾರೆ, ಈ ನನ್ನ ಮಗನ್ನ ಎತ್ತುಬಿಟ್ಟು ನಾವು ತಲೆ ಎತ್ತಿ ತಿರುಗಾಡೋಕ್ಕಾಗ್ತಾಯಿಲ್ಲ, ನಮ್ಮ ಮಾನ ಮರ್ಯಾದೆನೆಲ್ಲ ಹಾಳು ಮಾಡಿದ್ದಾನೆ ಈತನ ಇಲ್ಲಿಗೆ ಯಾಕಪ್ಪ ತಗೊಂಡೋಗಿ ಬಿಡ್ತೀರಾ, ಎಲ್ಲರೂ ತಗೊಂಡೋಗಿ ಬಿಡಿ ಅಂತ ಹೇಳ್ತಾರೆ. ಅದು ಬೇಡ ಅಂತಂದ್ಬಿಟ್ಟು ಅವ್ರ ಅಣ್ಣ ತಮ್ಮದಿರ ಮನೆಗೆ ತಗೊಂಡೋಗಿ ಬಿಟ್ಟರೆ ಅವ್ರ ಅಣ್ಣ ತಮ್ಮದಿರು ಹೇಳ್ತಾರೆ, ಈತನ ಕೊಟ್ಟ ಆಸ್ತಿನೆಲ್ಲ ಮಾರ್ಕೊಂಡು 1 ಅಲ್ಲ 4 ಸಲ ಆಸ್ಪತ್ರೆ ಸೇರಿದ್ದಾನೆ, ಕೋರ್ಟು ಕಚೇರಿ ಅಲಿಸಿದ್ದಾನೆ, ಈತನ ನಮ್ಮನೆಗೆ ಕರ್ಕೊಂಬರ್ತೀರಾ, ತಗೊಂಡೋಗಿ ಎಲ್ಲಿಗಾರ ಬಿಡಿ ಅಂತ ಹೇಳ್ತಾರೆ. ಅಲ್ಲಪ್ಪ ಏನು ಮಾಡೋದು ಅಂತ ಪೊಲೀಸ್ನವ್ರು ಪ್ರಶ್ನೆ ಕೇಳಿದ್ರೆ ತಗೊಂಡೋಗಿ ಆ ವೈನ್ ಸ್ಟೋರ್ಗೆ ಬಿಡಿ ಅಂತ ಉಚಿತ ಸಲಹೆ ಕೊಡ್ತಾರೆ ಅವ್ರ ಅಣ್ಣ ತಮ್ಮದಿರು. ಹೋಗಲಿ ಅವ್ರ ಸ್ನೇಹಿತರ ಹತ್ರ ಕರ್ಕೊಂಡೋಗಿ ಬಿಡೋಣ ಅಂತಂದರೆ ಅವ್ರ ಖಾನ್ದಾನ ಎಲ್ಲ ಇದೇ ಥರ ಇರ್ತಾರೆ. ಪೊಲೀಸ್ನವರು ಇಂತಹ ಕುಡುಕರನ್ನ ತಗೊಂಡೋಗಿ ಎಲ್ಲಿ ಬಿಡಬೇಕು, ಅದೇ ಯಕ್ಷ ಪ್ರಶ್ನೆ. ನಂದೊಂದು ಸಲಹೆ ಇದೆ. ಅದೇನಪ್ಪ ಅಂತಂದರೆ, ಇಂಥ ಕಂಠಪೂರ್ತಿ ಕುಡಿದು ಮಲಗಿ ಒದ್ದಾಡಿರುವ ಕುಡುಕರನ್ನ ತಗೊಂಡೋಗಿ ಗೃಹ ಸಚಿವರ ಮನೆಗೆ ಬಿಟ್ಟುಬಿಡಬೇಕು. ಗೃಹ ಸಚಿವರು ಅವರು ಮಾಡುವ ವಾಂತಿನೆಲ್ಲ ಬಾಚಿ, ಅವರು ರಾತ್ರಿ ಪೂರ್ತಿ ಕಂಠಪೂರ್ತಿ ಕುಡಿದಂಥ ಒಬ್ಬ ವ್ಯಕ್ತಿ ರಾತ್ರಿ ಪೂರ್ತಿ ಪೇಚಾಡ್ಕೊಂಡು ಅವು ನಕ್ಕು ನಮ್ಮನ್ನಂತೆಲ್ಲ ಬೆಳಗಾನ ಪೇಚಾಡ್ತಾನಲ್ಲ, ಆ ಇಂಪಾದ ಧ್ವನಿಗಳನ್ನೆಲ್ಲ ಸಚಿವರಿಗೆ ಕೇಳಬೇಕು. ಒಂದು ನೈಟು ಒಬ್ಬ ಕುಡುಕನ್ನ ಇಟ್ಕೊಂಡು ಆತನ ಅವನ ಜೊತೆ ಆ ದಿನನ ಕಳೆದ್ರೆ, ಆ ರಾತ್ರಿನ ಒಬ್ಬ ಸಚಿವರು ಕಳೆದ್ರೆ ಒಬ್ಬ ಕುಡುಕನ ಕುಟುಂಬ ಮತ್ತು ಆತನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಮಾನ್ಯ ಸಚಿವರಿಗೆ ಅರ್ಥ ಆಗಿ ಆಗಲಾದರೂ ಅವರು ಈ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಪ್ರಯತ್ನ ಪಡ್ತಾರ ನೋಡಬೇಕು. ದಯವಿಟ್ಟು ನಮ್ಮ ಗೃಹ ಸಚಿವರು ಒಬ್ಬನೇ ಒಬ್ಬ ಕಂಠಪೂರ್ತಿ ಕುಡಿದಿರುವಂತಹ ಕುಡುಕರನ್ನ, ಮದ್ಯಪ್ರಿಯರನ್ನು ತಗೊಂಡೋಗಿ ತಮ್ಮ ಮನೆಯಲ್ಲಿ ಇರಿಸ್ಕೊಂಡು ರಾತ್ರಿ ಇಡೀ ಆತನ ಸುಶ್ರುತೆಯನ್ನು ಮಾಡಿ ಕಳಿಸ್ಬೇಕು ಅಂತ ಕೋರ್ಕೋತೀನಿ. ಪಾಪ ಅಮಾಯಕ ಪೊಲೀಸರನ್ನ ಯಾಕಿಲ್ಲಿ ಬಲಿಪಶು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಹೆಚ್ಚಿನ ಅನುಭವ ಮಾಹಿತಿ ಏನಾರ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸ್ನೇಹಿತರೆ. ನಮಸ್ಕಾರ.